ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಚಾರ, ಬೇರ್ ಮಾರ್ಕೆಟಲ್ಲಿ ಕೂಡ ಶಾರ್ಟ್ ಟರ್ಮ್ನಲ್ಲಿ ನಾವು ಲಾಭ ಮಾಡಬಹುದೇ? ಬಹಳ ಜನಕ್ಕೊಂದು ನಂಬಿಕೆ, ತಪ್ಪು ನಂಬಿಕೆನೋ ಸರಿ ನಂಬಿಕೆನೋ ನೀವು ಈ ವಿಡಿಯೋ ಆದಮೇಲೆ ಊಹಿಸಿ ಮತ್ತೆ ನಿಮ್ಮದೇ ಆದಂಥ ರಿಸರ್ಚು ಮಾಡಿ. ಬಹಳ ಜನ ಹೇಳೋದೇನು ಅಂತಂದರೆ, ಸರ್, ಬುಲ್ ಮಾರ್ಕೆಟಲ್ಲಿ ಮಾರುಕಟ್ಟೆ ದಿನ ದಿನ ಮೇಲಕ್ಕೆ ಹೋಗುವಾಗ ಶಾರ್ಟ್ ಟರ್ಮ್ನಲ್ಲಿ ಷೇರುಗಳನ್ನು ತಗೊಂಡು ಮಾರ್ಕೊಳ್ತಾ ದುಡ್ಡು ಮಾಡ್ಬೋದು. ಆದರೆ ಬೇರ್ ಮಾರ್ಕೆಟಲ್ಲಿ ಮೇಲಿಂದ ಕೆಳಗೆ ಬರ್ತಾ ಇರಬೇಕಾದ್ರೆ ದುಡ್ಡು ಮಾಡ್ಲಿಕ್ಕೆ ಆಗೋದಿಲ್ಲ. ಬೇರ್ ಮಾರ್ಕೆಟು ಒಂದು 10 ವರ್ಷದಲ್ಲಿ 2 ವರ್ಷ 3 ವರ್ಷ ಇರುತ್ತೆ ಅಂತಂದ್ರೆ ಆ ದಿನಗಳಲ್ಲಿ ನಾನು ಯಾವ ಕಾರಣಕ್ಕೂ ದುಡ್ಡು ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ಪೆಷಲಿ ಈ ಪ್ರಶ್ನೆ ಯಾರಿಗೆ ಬರುತ್ತೆ ಅಂತಂದ್ರೆ 60 ವರ್ಷ ಮೇಲ್ನವರಿಗೆ, ಏನಿದ್ದರೂ ನನಗೆ ಇನ್ನು ಮುಂದೆ ಓನ್ಲಿ ಶಾರ್ಟ್ ಟರ್ಮ್ ಅಂತ ಡಿಸೈಡ್ ಮಾಡಿದವರಿಗೆ ಮತ್ತು ಅದರಿಂದಲೇ ದುಡ್ಡು ಬರಬೇಕು ಅಂತ ಕಾಯ್ತಾ ಇದ್ದವರಿಗೆ. ಇವತ್ತು ಬೇಕಂತ ನಮ್ಮ ಸಂಶೋಧನೆಯ ವರದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಒಂದು 5 ಕಂಪನಿಗಳನ್ನು ತಗೊಂಡು 2008, 2015, 2018 3 ಬೇರ್ ಇಯರ್ಸ್, ಆ ವರ್ಷಗಳಲ್ಲಿ ಆ ಷೇರುಗಳಲ್ಲಿ ಎಷ್ಟು ಬಂದಿದೆ ಅಂತ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಆದರೆ ಒಂದು ವಿಚಾರ, ಬುಲ್ ಇಯರ್ಸ್ನಲ್ಲಿ 60ರಿಂದ 80% ವರೆಗೂ ನಿಮಗೆ ಪ್ರಾಫಿಟ್ ಬರ್ಬೋದು ಶಾರ್ಟ್ ಟರ್ಮ್ನಲ್ಲಿ. ಆದರೆ ಬೇರ್ ಇಯರ್ಸ್ನಲ್ಲಿ ಏನೂ ಬರುವುದಿಲ್ಲ ಅಂತಲ್ಲ, ಒಂದು 25ರಿಂದ 30% ಬರಬಹುದು ಅಂತ ಆ ಒಂದು ವರದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮೊದಲನೆಯ ಕಂಪನಿ ನಾವು ಸೆಲೆಕ್ಟ್ ಮಾಡಿದ್ದು ಟೈಟನ್ ಕಂಪನಿ. 2008ರಲ್ಲಿ 32% ಬಂತು, 2015ರಲ್ಲಿ 19%, 18ರಲ್ಲಿ 37%. ಈಗ ಏಷ್ಯನ್ ಪೇಂಟ್ 2008ರಲ್ಲಿ ಅತಿ ಕಡಿಮೆ 15%, 15ರಲ್ಲಿ 28%, 2018ರಲ್ಲಿ 28%. ಮಾರುತಿ ಸುಜುಕಿ 2008ರಲ್ಲಿ 19%, 2015ರಲ್ಲಿ 28%, 2018ರಲ್ಲಿ 12%. HDFC 2008ರಲ್ಲಿ 15%, 2015ರಲ್ಲಿ 32%, 2018ರಲ್ಲಿ 25%. ಇನ್ಫೋಸಿಸ್ 2008ರಲ್ಲಿ 32%, 2015ರಲ್ಲಿ 22%, 2018ರಲ್ಲಿ 36% ಕೊಟ್ಟಿದೆ. ಸಾಮಾನ್ಯವಾಗಿ ನಮಗೆ ಬ್ಯಾಂಕಿನಿಂದ ಸಿಕ್ಕೋದು ಕೇವಲ 5-6%. ಇಲ್ಲಿ 15%ಗಿಂತ ಮೇಲೆ ಬಂತು ಅಂತಂದ್ರೆ ದೇವರೇ ಬಹಳ ಒಳ್ಳೆಯ ಕೆಲಸ ಮಾಡಿದ್ದಿ ಅಂತೇಳಿ ಆ ಲಾಭವನ್ನು ಪಾಕೆಟಲ್ಲಿ ಹಾಕ್ಕೊಳ್ಬೇಕು. ಇದು ನನ್ನ ಅಭಿಮತ. ನೀವು ಏನು ಯೋಚನೆ ಮಾಡ್ತಿದ್ದೀರಿ ಅಂತ ನನಗೆ ಗೊತ್ತಿಲ್ಲ. ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಈಗ ನಿಮಗೊಂದು ಐಡಿಯಾ ಇರಲಿ ಅಂತ ಹೇಳಿ 2008ರಿಂದ 2010ರ ನಿಫ್ಟಿಯ ಗ್ರಾಫ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಯಾವ ತರ 2008-9ರಲ್ಲಿ ಮಾರ್ಕೆಟ್ ಭಯಂಕರವಾಗಿ ಕೆಳಗೆ ಬಿದ್ದಿದೆ ಅಂತ ನೋಡಿ. ಆದರೆ ಮುಂದೆ ರಿಕವರಿ ಆಗಿದ್ದಂತೂ ನಿಜ. ಇವತ್ತು ಈ ಬೇರ್ ಮಾರ್ಕೆಟ್ ಬಗೆಗಿನ ಈ ವಿಡಿಯೋದಲ್ಲಿ ಒಂದು 6 ಅಬ್ಸರ್ವೇಷನ್ಗಳು ಮಾಡಿದ್ದೇನೆ. ಮೊದಲನೇದ್ದು, ಇಲ್ಲಿ ಲೆಕ್ಕವನ್ನು ಹಾಕುವ ಸಮಯದಲ್ಲಿ ನಾವು 30 ಡೇಸ್ ಮೂವಿಂಗ್ ಆವರೇಜ್ ಟೆಕ್ನಿಕ್ ಅನ್ನು ಬಳಸಿದ್ದೇವೆ. ಎರಡನೇ ಅಬ್ಸರ್ವೇಷನ್, ಬೇರ್ ಮಾರ್ಕೆಟ್ ಅಂತಂದ್ರೆ ಒಂದು ಸ್ಟ್ರೇಟ್ ಲೈನ್ ಆಗಿ ಮೇಲಿಂದ ಕೆಳಗೆ ಬರುವುದಲ್ಲ. ಬುಲ್ ಮಾರ್ಕೆಟ್ ಅಂದ್ರೆ ಸ್ಟ್ರೇಟ್ ಲೈನ್ ಅಲ್ಲಿ ಮೇಲಕ್ಕೆ ಹೋಗುವುದಲ್ಲ. ಸಮುದ್ರದ ಅಲೆಗಳಂತೆ ಮೇಲೆ ಕೆಳಗೆ ಹೋಗ್ತಾವೆ. ಮೇಲಕ್ಕೆ ಹೋದಾಗ ಮಾರ್ಕೊಳ್ಬಹುದು, ಕೆಳಕ್ಕೆ ಬಂದಾಗ ಪರ್ಚೇಸ್ ಮಾಡಬಹುದು. ಅಂತಂದ್ರೆ ಬೇರ್ ಮಾರ್ಕೆಟ್ ಅಂತಂದ್ರೆ ಜನರಲ್ ಟ್ರೆಂಡ್ ಕೆಳಗೆ ಹೋಗ್ತಾ ಇದೆ ಅಂತ ಅರ್ಥ. ಮೂರನೇ ಅಬ್ಸರ್ವೇಷನು, ಪ್ರಾಫಿಟ್ ಮಾಡಬೇಕು ಅಂತಂದ್ರೆ ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿರಬೇಕು ಮತ್ತೆ ಅವುಗಳ ರೂಲ್ಸ್ಗಳನ್ನು ಬಹಳ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಇಲ್ಲದಿದ್ದರೆ ಪ್ರಾಫಿಟ್ ಆಗೋ ಬದಲು ಲಾಸು ಆಗಬಹುದು. ಅದನ್ನೇ ನಾವು ಆಗಾಗ ಹೇಳೋದು, ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರಕ್ಕೆ ಸೇರಿ ಟೆಕ್ನಿಕಲ್ ಅನಾಲಿಸಿಸ್, ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ಸಂಪೂರ್ಣವಾಗಿ ಕಲ್ತ್ರೆ ಶಾರ್ಟ್ ಟರ್ಮ್ನಲ್ಲೂ ಲಾಂಗ್ ಟರ್ಮ್ನಲ್ಲೂ ದುಡ್ಡು ಮಾಡಬಹುದು. ನಾಲ್ಕನೇ ಅಬ್ಸರ್ವೇಷನು, ನಾವು ಮಾಡಿದ ಅನಾಲಿಸಿಸ್ ಸಾಕಾಗೋದಿಲ್ಲ. ನೀವು ಕೂಡ ಬೇರ್ ಮಾರ್ಕೆಟ್ ಅಲ್ಲಿ ಕೆಲವು ಷೇರುಗಳಲ್ಲಿ ಎಷ್ಟು ಬಂದಿದೆ ಅಂತ ಚೆಕ್ ಮಾಡಿ ತಿಳ್ಕೊಂಡ್ರೆ ನಿಮಗೂ ಕೂಡ ಕಾನ್ಫಿಡೆನ್ಸ್ ಬರುತ್ತೆ. ಒಂದು ಉದಾಹರಣೆ ಕೊಟ್ಬಿಡ್ತೀನಿ. TCS ಷೇರುಗಳು
ಮತ್ತೆ HDFC ಬ್ಯಾಂಕ್ನಲ್ಲಿ ಯಾವ ತರ ಪ್ರಾಫಿಟ್ ಬಂದಿದೆ ಅಂತ ಕಂಡು ಹಿಡಿದ್ಬಿಟ್ಟು ನೀವು ತಿಳ್ಕೊಂಡ್ರೆ ನಿಮಗೆ ಕೂಡ ಒಂಥರ ಹೋಮ್ವರ್ಕ್ ಮಾಡ್ದಂಗೆ ಆಗುತ್ತೆ. 5ನೇ ಅಬ್ಸರ್ವೇಷನು, ಹೊಸ ಹೂಡಿಕೆದಾರರಿಗೆ ಬೇರ್ ಮಾರ್ಕೆಟ್ ಅಂದ್ರೆ ಸಿಕ್ಕಾಪಟ್ಟೆ ಭಯ ಮತ್ತು ಮೊದಲನೇದಾಗಿ ನೋಡ್ತಾ ಇರುವಂತ ವಿಚಾರ. ಬುಲ್ ಮಾರ್ಕೆಟ್ ಅಲ್ಲಿ ಎಲ್ಲರೂ ಕೂಡ ಸಂತೋಷವಾಗಿ ಇರ್ತಾರೆ. ದಿನ ದಿನ ನೀವು ಕೊಂಡ ಷೇರುಗಳು ಮೇಲಕ್ಕೆ ಹೋಗ್ತಾ ಇರ್ತವೆ, ಎಲ್ಲರ ಮುಖದಲ್ಲಿ ಸ್ಮೈಲ್ ಇರುತ್ತೆ, ಸಂತೋಷವಾಗಿ ನಗ್ತಾ ಇರ್ತಾರೆ. ಅದೇ ಬೇರ್ ಮಾರ್ಕೆಟ್ ಬಂದಾಗ ಷೇರುಗಳು ಕಮ್ಮಿ ಆಗ್ತಾ ಇದ್ದ ಹಾಗೆ ಒಂದು ತರ ಡಿಪ್ರೆಷನ್ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ನನ್ನ ಸಲಹೆ, ನೀವು ಬೇರ್ ಮಾರ್ಕೆಟ್ ಮುಂದೆ ಬರಬಹುದು ಅಂತ ಈಗಲೇ ತಯಾರಿಯನ್ನು ನಡೆಸ್ತಾ ಇರಿ. ಯಾಕಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸಿಗೆ ಬೇರ್ ಮಾರ್ಕೆಟ್ ಕೂಡ ಬಹಳ ಒಳ್ಳೆಯದು. ಯಾಕಂತಂದ್ರೆ ನೀವು ಈಗಾಗಲೇ ಕೊಂಡಂತ ಹಲವಾರು ಷೇರುಗಳನ್ನು ಇನ್ನೂ ಡಿಸ್ಕೌಂಟ್ ನಲ್ಲಿ ಒಂದಷ್ಟು ದೊಡ್ಡ ಮೊತ್ತದಲ್ಲಿ ನೀವು ಖರೀದಿ ಮಾಡಬಹುದು. 6ನೇ ಅಬ್ಸರ್ವೇಷನ್ ಮತ್ತು ಕೊನೆಯ ಅಬ್ಸರ್ವೇಷನ್, ಬೇರ್ ಮಾರ್ಕೆಟ್ ಆಗಲಿ ಅಥವಾ ಶಾರ್ಟ್ ಟರ್ಮ್ ಆಗಲಿ, ನೀವು ಇಟ್ಟ ಹಣಕ್ಕೆ ಬ್ಯಾಂಕಿನ FDಗಿಂತ ಖಂಡಿತವಾಗಿಯೂ ಜಾಸ್ತಿ ಹಣ ಸಿಕ್ಕೇ ಸಿಗುತ್ತೆ. ಆದ್ದರಿಂದ ನನ್ನ ಸಲಹೆ, ಎಲ್ಲ ಹಣವನ್ನು ಬ್ಯಾಂಕಿನ FDಯಲ್ಲಿ ಇಡಬೇಡಿ. ಸ್ವಲ್ಪ ಹಣವನ್ನು ನೀವು ಷೇರು ಮಾರುಕಟ್ಟೆಯಲ್ಲಿ ಶಾರ್ಟ್ ಟರ್ಮ್ ನಲ್ಲಿ ಬಳಸುತ್ತಾ ಸ್ವಲ್ಪ ಜಾಸ್ತಿ ಪ್ರಾಫಿಟ್ ಅನ್ನು ಪಡೆಯಿರಿ. ಕೊನೆಯಲ್ಲಿ ನಾನು ಕೇಳುವ ಪ್ರಶ್ನೆ, ಇವತ್ತಿನವರೆಗೆ ಬೇರ್ ಮಾರ್ಕೆಟ್ ಅನ್ನು ನೀವು ನೋಡಿದ್ದೀರಾ? ಅಂದ್ರೆ ಒಂದು 20% ಆದ್ರೂ ಕೆಳಗೆ ಬಿದ್ದಿರಬೇಕು. ಬೇರ್ ಮಾರ್ಕೆಟ್ ಅನ್ನು ಹಿಂದಿನ ದಿನಗಳಲ್ಲಿ ನೋಡಿದ್ದೇನೆ ಅಂತಂದ್ರೆ ಎಸ್ ಅಂತ ಟೈಪ್ ಮಾಡಿ. ಇಲ್ಲ ಇನ್ನೂವರೆಗೆ ಬೇರ್ ಮಾರ್ಕೆಟ್ ಅನ್ನೇ ನೋಡಿಲ್ಲ ಅಂತಂದ್ರೆ ನೋ ಅಂತ ಟೈಪ್ ಮಾಡಿ. ನನಗೆ ಗೊತ್ತಿದ್ದ ಹಾಗೆ ಬಹಳ ಜನ ಹೊಸ ಹೂಡಿಕೆದಾರರು ಅವರು ಇವತ್ತಿನವರೆಗೆ ಮಾರುಕಟ್ಟೆ ಕೆಳಗೆ ಹೋಗಿದ್ದನ್ನು ನೋಡೇ ಇಲ್ಲ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲಿದ್ರೆ ಇದೀಗ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ. ದಿನಕ್ಕೆ 4 ರಿಂದ 6 ವಿಡಿಯೋಗಳನ್ನು ನಿರಂತರವಾಗಿ ನಿಮ್ಮ ಸೇವೆಗಾಗಿ, ಕನ್ನಡಿಗರ ಸೇವೆಗಾಗಿ ಮಾಡ್ತಾ ಇದ್ದೇವೆ. ಈ ವಿಡಿಯೋಗಳನ್ನು ನಾವು ಇಂಗ್ಲಿಷಲ್ಲೂ ಮಾಡಬಹುದಾಗಿತ್ತು, ಹಿಂದಿಲೂ ಮಾಡಬಹುದಾಗಿತ್ತು. ಕೇವಲ ಕನ್ನಡದಲ್ಲೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಎಲ್ಲ ಕನ್ನಡಿಗರು ಕೂಡ ಇದರ ಪ್ರಯೋಜನ ಪಡೀಲಿ, ದೊಡ್ಡ ಮೊತ್ತದ ಹಣವನ್ನು ಕ್ರೋಢೀಕರಣ ಮಾಡಲಿ ಅನ್ನುವ ಉದ್ದೇಶದಿಂದ. ಆದ್ದರಿಂದ ಎಲ್ಲ ಕನ್ನಡಿಗರಿಗೂ ಈ ವಿಡಿಯೋನ ನೀವು ಫಾರ್ವರ್ಡ್ ಮಾಡಿ. ವಿಡಿಯೋ ಚೆನ್ನಾಗಿದೆ ಅಂತಂದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಕೊನೆಯಲ್ಲಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.